ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಬೇಸಿಗೆ ಬಂದಿದೆ, ಸಿಕ್ಕಾಪಟ್ಟೆ ಟೆಂಪರೇಚರ್ ಇದೆ. ಕಾಡುಗಳಲ್ಲಿ ಮತ್ತೆ ಅರಣ್ಯ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೆಲವರ ಒಂದು ಅವಿವೇಕತನದಿಂದ ಅವರ ಒಂದು ಏನು ತಮಾಷೆಗಾಗಿ ಅಂತಲೇ ಹೇಳ್ಬೋದು, ಅವರ ಒಂದು ಏನು ಕ್ರೇಜಿಗೋಸ್ಕರ ಅನಾವಶ್ಯಕವಾಗಿ ಒಂದು ಕಾಡಿಗೆ ಬೆಂಕಿಯನ್ನು ಹಚ್ಚುವಂಥ ಒಂದು ಸಾಧ್ಯತೆಗಳು ಮತ್ತೆ ನಡೆದಿರ್ತಕ್ಕಂಥ ಘಟನೆಗಳು ಸಾಕಷ್ಟಿದ್ದಾವೆ. ಸೊ ದಯವಿಟ್ಟು ಯಾರು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ತಮಾಷೆಗಾಗಿ ಪ್ರಾಣಿ ಪಕ್ಷಿಗಳನ್ನು, ಪ್ರಕೃತಿಯನ್ನು ನಾಶ ಮಾಡಬೇಡಿ. ನಿಮ್ಮ ಕೈಲಿ ಆದರೆ ಒಂದು ಗಿಡನ ನೆಡಿ, ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಇರುವಂತಹ ಗಿಡಗಳನ್ನಾದರೂ ಉಳಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿ. ಇರ್ತಕ್ಕಂಥ ಒಂದು ಪ್ರಕೃತಿಯನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡಿ. ಈಗಲೇ ಪ್ರತಿ ವರ್ಷವೂ ಸಹ ಪ್ರತಿ 3 ವರ್ಷಕ್ಕೊಮ್ಮೆ ಬರಗಾಲ ಬರ್ತಾ ಇದೆ, ಪ್ರತಿ ಒಂದು 2-3 ವರ್ಷಕ್ಕೊಮ್ಮೆ ಏನು ಅನಾವೃಷ್ಟಿ ಆಗ್ತಾ ಇದೆ, ಮಳೆ ಜಾಸ್ತಿ ಬರೋದು. ಸೊ ಈ ಥರ ಒಂದು ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನೀವು ಇರ್ತಕ್ಕಂಥ ಒಂದು ಪ್ರಕೃತಿಯನ್ನು, ಪ್ರಾಣಿ ಪಕ್ಷಿಗಳನ್ನು ಬಲಿ ತಗೊಳ್ಳೋದಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರು ಸಹ ಕಾಡುಗೆ ಅಥವಾ ಅರಣ್ಯಕ್ಕೆ ಯಾವುದೇ ಕಾರಣಕ್ಕೂ ಬೆಂಕಿಯನ್ನು ಹಚ್ಚಲಿಕ್ಕೆ ಹೋಗಬೇಡಿ. ಕೆಲವರು ಇರ್ತಾರೆ, ಬೇಕು ಅಂತಾನೆ ಅವಿವೇಕತನದಿಂದ ವರ್ತನೆ ಮಾಡ್ತಾರೆ, ಬೇಕು ಅಂತಾನೆ ಬೆಂಕಿ ಹಚ್ಚಿ ತಮಾಷೆನ ನೋಡ್ತಾರೆ. ಸೊ ನೀವು ಮಾಡ್ತಕ್ಕಂಥ ಒಂದು ಸಣ್ಣ ಮಿಸ್ಟೇಕು ಬಹುದೊಡ್ಡ ದುರಂತಕ್ಕೆ ಸಾಕ್ಷಿ ಆಗುತ್ತೆ. ಸೊ ಲಾಸ್ಟು ಅಮೆಝಾನ್ ಕಾಡಿಗೆ ಸಂಬಂಧಪಟ್ಟಂತೆ ಸೊ ಆ ಥರ ದೊಡ್ಡ ದೊಡ್ಡ ಇನ್ಸಿಡೆಂಟ್ಗಳನ್ನ ನೋಡ್ಬೋದು ನೀವು. ಅದನ್ನ ನಿಲ್ಲಿಸ್ಲಿಕ್ಕೂ ಆಗಲ್ಲ, ಅಂತಹ ಒಂದು ಸನ್ನಿವೇಶ ಸೃಷ್ಟಿ ಆಗ್ಬಿಡುತ್ತೆ. ಯಾಕಂದ್ರೆ ಬೆಂಕಿ ಅನ್ನೋದು, ಬೆಂಕಿಯ ಮುಂದೆ ಅಂದ್ರೆ ಪ್ರಕೃತಿಯ ಮುಂದೆ ನಮ್ಮ ಆಟ ಏನೂ ನಡೆಯೋದಿಲ್ಲ. ಸೊ ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರು ಸಹ ಪ್ರಕೃತಿಯ ಜೊತೆ ಆಟ ಆಡ್ಲಿಕ್ಕೆ ಹೋಗಬೇಡಿ. ಪ್ರಾಣಿ ಪಕ್ಷಿಗಳನ್ನು ಉಳಿಸಿ. ನಿಮ್ಮ ಕೈಲಾದರೆ ಪ್ರಾಣಿ ಪಕ್ಷಿಗಳು ಒಂದಷ್ಟು ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ. ಸೊ ತಮಾಷೆಗೋಸ್ಕರ ಬೆಂಕಿಯನ್ನು ಹಚ್ಚಲಿಕ್ಕೆ ಯಾರು ಹೋಗಬೇಡಿ, ಯಾರು ಹೋಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ದಯವಿಟ್ಟು. ನಮಸ್ಕಾರ.